ನವಿಲು. ಪದಗಳ ಅರ್ಥ: ಅಲೆ, ತೆರೆ, ಕತ್ತು, ಕೊರಳು, ಕೊಂಕು, ಡೊಂಕು, ಛಾಯೆ, ನೆರಳು, ತುರಾಯಿ, ಹಕ್ಕಿಗಳ ಜುಟ್ಟು, ನಯನ, ಕಣ್ಣು, ಅಕ್ಷಿ, ನೇತ್ರ. ಆವಾಸ: ನೆಲೆ, ಮನೆ, ಕಮಾನು, ಅರ್ಧಚಂದ್ರಾಕೃತಿಯ ರಚನೆ. ಚಮಕಿಸು, ಹೊಳಪು, ಜಿನುಗು, ತೊಟ್ಟಿಕ್ಕು, ನರ್ತನ, ಕುಣಿತ, ಬಾಧೆ, ತೊಂದರೆ, ನೋವು, ಅಡ್ಡಿ. ಮನೋಹರ, ಸುಂದರ, ಮುರುಳಿ, ಕೊಳಲು, ರಾಷ್ಟ್ರಪಕ್ಷಿ, ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ. ವರ್ಣ, ಬಣ್ಣ, ಸಿಪಾಯಿ, ಸೈನಿಕ, ಯೋಧ, ಹಿಂಡು, ಗುಂಪು. ಮುರುಳಿ, ಮೋಹನ, ಕೃಷ್ಣ. ಮೋಹನ, ಆಕರ್ಷಣೆ, ಸೆಳೆತ, ಲಾವಣ್ಯ, ಸೊಗಸು, ಒಯ್ಯಾರ, ಶಿಖಿ. ನವಿಲಿನ ತಲೆ ಮೇಲಿನ ಜುಟ್ಟು. ಸಹಸ್ರಾಕ್ಷ, ಸಾವಿರ ಕಣ್ಣು. ಹುಲ್ಲುಗಾವಲು, ಹುಲ್ಲಿನ ಮೈದಾನ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ? ಉತ್ತರ: ನವಿಲಿನ ಕಣ್ಣುಗಳು ಫಲ ಹೊಳೆಯುತ್ತವೆ. 2. ನವಿಲು ಯಾವ ರೀತಿ ಕುಣಿಯುತ್ತದೆ? ಉತ್ತರ: ನವಿಲು ತಕಥೈ ಎಂದು ಕುಣಿಯುತ್ತದೆ. 3. ನವಿಲಿಗೆ ಇರುವ ಇತರ ಹೆಸರುಗಳಾವುವು? ಉತ್ತರ: ನವಿಲಿಗೆ ಇರುವ ಇತರ ಹೆಸರುಗಳೆಂದರೆ ಮಯೂರ, ಶಿಖಿ, ಸಹಸ್ರಾಕ್ಷ. 4. ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ? ಉತ್ತರ: ನವಿಲಿಗೆ ಭಾರತದಲ್ಲಿ ರಾಷ್ಟ್ರಪಕ್ಷಿ ಎಂಬ ಗೌರವ ಲಭಿಸಿದೆ. 5. ನವಿಲುಗರಿ ಯಾವ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ? ಉತ್ತರ: ನವಿಲುಗರಿ ಮುರುಳಿ ಮೋಹನನ ಜುಟ್ಟಿಗೆ ಅಲಂಕಾರವಾಗಿ ಬಳಕೆಯಾಗಿದೆ. 6. ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ: ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾ ದೇಶದಲ್ಲಿ ಕಂಡುಬರುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ. ಉತ್ತರ: ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ತಕಥೈ ಎಂದು ಹೆಜ್ಜೆ ಹಾಕುತ್ತಾ ತನ್ನ ಗರಿಯನ್ನು ಬಿಚ್ಚಿ ಕುಣಿಯುತ್ತದೆ. 2. ನವಿಲಿನ ಗರಿಯ ವಿಶೇಷತೆಗಳೇನು? ಉತ್ತರ: ನವಿಲಿನ ಗರಿಯು ಉದ್ದವಾಗಿದ್ದು ಅದು ಬಣ್ಣದ ಬೀಸಣಿಗೆಯಂತೆ ಕಾಣುತ್ತದೆ. ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಫಲ ಹೊಳೆಯುತ್ತವೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತದೆ. 3. ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು? ಉತ್ತರ: ನವಿಲು ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚರಿಸುತ್ತವೆ. ಆದ್ದರಿಂದ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ.
4. ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ: ಹೆಣ್ಣು ನವಿಲಿಗೆ ಇರದ ಸೌಂದರ್ಯ ಗಂಡು ನವಿಲಿಗೆ ಇರುವುದು ವಿಶೇಷತೆಯಾಗಿದೆ. ಗಂಡು ನವಿಲು ತುರಾಯಿ ಹೊಂದಿರುತ್ತದೆ. ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಒಳಗೊಂಡಿರುತ್ತದೆ. ತಕತೈ ಎಂದು ನೃತ್ಯ ಮಾಡುತ್ತದೆ. 5. ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ರೈತರು ಬೆಳೆದ ಬೆಳೆಗಳಿಗೆ ಕೀಟಬಾಧೆ ತಗಲದಂತೆ ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ, ಕೀಟಗಳನ್ನು ತಿನ್ನುತ್ತದೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು. ಆದ್ದರಿಂದ ನವಿಲನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ, ಬಾ ಪಟ್ಟಿ. ರೈತ ಮಿತ್ರ ನವಿಲು, ತುರಾಯಿ ಜುಟ್ಟು, ಮನೋಹರ ಸುಂದರ, ಆಕಾಶ ಕಾಮನಬಿಲ್ಲು, ಚಮಕಿಸು ಹೊಳಪು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಷಣ್ಮುಖನ ವಾಹನ ನವಿಲು. 2. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. 3. ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಹಾವುಗಳು. 4. ನವಿಲಿಗೆ ಹಸಿರು ಛಾಯೆ ಈ ದೇಶದಲ್ಲಿ ಇರುತ್ತದೆ: ಜಾವಾ ಮತ್ತು ಮಯನ್ಮಾರ್. ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ. ಹಚ್ಚ ಹಸಿರು. ನಮ್ಮ ಶಾಲೆಯ ಮೈದಾನ ಹಚ್ಚ ಹಸಿರಿನಿಂದ ಕೂಡಿದೆ. ಅಪರಾಧ. ನವಿಲುಗಳನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧ. ಸುಂದರ. ಕೃಷ್ಣನ ಕೊಳಲು ಸುಂದರವಾಗಿದೆ. ಸಂಕೇತ. ಕಪ್ಪು ಮೋಡಗಳು ಮಳೆ ಬರುವ ಸಂಕೇತವನ್ನು ತೋರುತ್ತದೆ. ಮನಸೋಲು. ಪ್ರಕೃತಿಯ ಸೌಂದರ್ಯವನ್ನು ಕಂಡು ನಾನು ಮನಸೋತೆನು. ಶಿಸ್ತಿನ ಸಿಪಾಯಿ. ದೇಶ ಕಾಯುವುದರಲ್ಲಿ ನಮ್ಮ ಸೈನಿಕರು ಶಿಸ್ತಿನ ಸಿಪಾಯಿಗಳು. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ ನೃತ್ಯ, ನರ್ತನ, ಕುಣಿತ. 1. ನಯನ ಕಣ್ಣು, ನೇತ್ರ. 2. ನವಿಲು, ಸಹಸ್ರಾಕ್ಷ, ಮಯೂರ. 3. ಲಾವಣ್ಯ, ಸುಂದರ, ಮನೋಹರ. 4. ರೆಕ್ಕೆ, ಗರಿ, ಪುಕ್ಕ. 5. ಬಂಗಾರ, ಚಿನ್ನ, ಕನಕ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1. ಹಿಂಸೆ, ಅಹಿಂಸೆ. ಆರಂಭ, ಅಂತ್ಯ. ಹೊಗಳು, ತೆಗಳು. ಶಿಸ್ತು, ಅಶಿಸ್ತು. ಈ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸಿ ಬರೆಯಿರಿ. ಹಚ್ಚ ಹಸಿರು, ರಾಷ್ಟ್ರ ಪಕ್ಷಿ, ಸಹಸ್ರಾಕ್ಷ, ಷಣ್ಮುಖ.
ಗೆರೆ ಎಳೆದಿರುವ ಅನುಕರಣೀಯ ಪದಗಳನ್ನು ಗಮನಿಸಿ ಸ್ಪಷ್ಟವಾಗಿ ಉಚ್ಚರಿಸಿರಿ. 1. ಜುಳು ಜುಳು ನದಿ ಹರಿಯುತ್ತದೆ. 2. ಕಣ್ಣು ಫಲಫಲ ಹೊಳೆಯುತ್ತದೆ. 3. ನವಿಲು ತಖಥೈ ಎಂದು ಕುಣಿಯುತ್ತದೆ. 4. ಢನ ಢನ ಗಂಟೆ ಬಾರಿಸಿತು. 5. ಜಿಟಿ ಜಿಟಿ ಮಳೆ ಸುರಿಯಿತು. ಉ. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅರ್ಥ ವ್ಯತ್ಯಾಸ ತಿಳಿಯಿರಿ. 1. ಅಕ್ಕಿ ಹಕ್ಕಿ. ಝರಿ ಜರಿ ಕಾಳು ಕಾಲು. ಅರಿ ಹರಿ. ಧನ ದನ. ಫಲ ಫಲ. ಹುಣ್ಣು ಹುಣ್ಣು. ಏರು ಹೇರು. ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರ ಬರೆಯಿರಿ. ಯು ಪ್ಲಸ್ ಅ ಯ. ಋ ಪ್ಲಸ್ ಆ ರಾ. ಸ ಪ್ಲಸ್ ಇ ಸಿ. ಲ್ ಪ್ಲಸ್ ಇ ಲೀ. ಟ ಪ್ಲಸ್ ಉ ಟು. ತ ಪ್ಲಸ್ ಉ ತೂ. ಡ ಪ್ಲಸ್ ರ ಡ್ರ. ಗ ಪ್ಲಸ್ ಎ ಗೆ. ಜ ಪ್ಲಸ್ ಎ ಜೇ. ಲ್ ಪ್ಲಸ್ ಐ ಪೈ. ನ ಪ್ಲಸ್ ಓ ನೋ. ಚ ಪ್ಲಸ್ ಓ ಚೋ. ಹ ಪ್ಲಸ್ ಔ ಹೌ. ಹ ಪ್ಲಸ್ ಅಂ ಹಂ. ದ ಪ್ಲಸ್ ದುಂ